ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಇಂದು ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ನಿಮ್ಮ ಮಾತು ನಂಬೋದಾ? ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಆಮೇಲೆ ಊಟ ಹೊಡೆಯಲ್ಲ ತಾನೆ? ಕೊಟ್ಟು ಮಾತನ್ನ ತಪ್ಪಿ ನಡೆಯೋ ಜಾಯಮಾನ ನಂದಲ್ಲ. ಒಂದ್ಸಲ ಈ ಕಾವೇರಿ ಮಾತು ಕೊಟ್ರೆ ಆಯ್ತು, ಆ ಮಾತನ್ನ ತಪ್ಪಿ ನಾನು ನಡೆಯಲ್ಲ. ಅದೇ ಮಾತಿನ ಮೇಲೆ ನಿಂತ್ರೆ ಒಳ್ಳೇದು. ಬನ್ನಿ ತೇಜು. ನಾನು ಯಾವುದೇ ಒಪ್ಪಂದಗಳಾಗಲಿ ಪೇಪರ್ಸ್ಗಳ ಆಧಾರದ ಮೇಲೆ ಮಾಡೋನು. ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಮಾತನ್ನು ನಂಬ್ತಾ ಇದ್ದೀನಿ. ಅದ್ರ ಪ್ರಕಾರ ನಡ್ಕೊಳ್ಳಿ. ಇದು ಸೋಲು ಗೆಲುವಿನ ಲೆಕ್ಕಾಚಾರ ಅಲ್ಲ, ಮಾನ ಸನ್ಮಾನಗಳ ಲೆಕ್ಕಾಚಾರ. ಪ್ರಬಲ, ಅವಳು ಹಾಕಿರೋ ಚಾಲೆಂಜ್ನ ನಾವು ಆಕ್ಸೆಪ್ಟ್ ಮಾಡಿದ್ಮೇಲೆ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ. ಲೆಟ್ಸ್ ವೈಂಡ್ ಅಪ್. ಕಮ್. ಕಾವೇರಿ, ಏನ್ ಮಾಡಿದೆ ನೀನು? ಇಂಥ ಒಂದು ದೊಡ್ಡ ಡಿಸಿಷನ್ ತಗೊಳ್ಳೋ ಮೊದಲು ನನ್ನ ಹತ್ರ ನೀನು ಕನ್ಸಲ್ಟ್ ಮಾಡಬೇಕಿತ್ತಲ್ವಾ? ಈಗ ಈ ಚಾಲೆಂಜಲ್ಲಿ ನೀನು ಸೋತ್ರೆ ಏನಾಗುತ್ತೆ ಅಂತ ನಿನ್ಗೇನಾದ್ರೂ ಐಡಿಯಾ ಇದೆಯಾ? ಸರ್, ನೀವು ಸಮುದ್ರದ ದಡದಲ್ಲಿ ನಿಂತ್ಕೊಂಡು ಸುನಾಮಿ ಬರುತ್ತೆ ಅಂತ ಹೆದರ್ಕೋತಾ ಇದ್ದೀರಾ. ಆದ್ರೆ ನಾನು ಅದೇ ದಡದಲ್ಲಿ ತಂಪಾದ ಅಲೆಗಳ ಜೊತೆಗೆ ತಂಪಾದ ಮಳೆನೂ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಾವೇರಿ, ನೀನ್ ಏನ್ ಹೇಳ್ತಾ ಇದೀಯಾ? ನನಗೊಂದು ಅರ್ಥ ಆಗ್ತಿಲ್ಲ. ರಾಮ್, ನೀನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ. ಕಾವೇರಿ ಇಷ್ಟು ದೊಡ್ಡದಾಗಿ ನಿರ್ಧಾರ ಮಾಡಿದಾಳೆ ಅಂದರೆ ಯೋಚನೆ ಮಾಡೇ ನಿರ್ಧಾರ ಮಾಡಿರ್ತಾಳೆ. ನೀನು ಧೈರ್ಯವಾಗಿರು. ಸರ್, ದತ್ತಾ ಸರ್ ಹೇಳ್ತಿರೋ ಹಾಗೆ ನಾನು ಎಲ್ಲಾದ್ರ ಬಗ್ಗೆ ಯೋಚನೆ ಮಾಡಿನೇ ಈ ನಿರ್ಧಾರನ ತಗೊಂಡಿರೋದು. ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಕಂಪನಿಗೆ, ನಿಮ್ಮ ಕುಟುಂಬಕ್ಕೆ ಏನೂ ಆಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆ ಜವಾಬ್ದಾರಿನ ನಾನು ನಿರ್ವಹಿಸ್ತಾ ಇದ್ದೀನಿ ಅಷ್ಟೇ. ಬಿಗಿನಿಂಗಲ್ಲಿ ನಿಮಗೆ ಭಯ ಆಗ್ಬೋದು, ಆದರೆ ಎಂಡಿಂಗಲ್ಲಿ ಖಂಡಿತವಾಗ್ಲೂ ನಿಮಗೆ ಸಂತೋಷ ಆಗುತ್ತೆ. ಎಷ್ಟು ಯೋಚನೆ ಮಾಡಿದ್ರು ನಾನೇನು ಮಾಡಿದ್ದೀನಿ ಅಂತಲೇ ಅರ್ಥ ಆಗ್ತಿಲ್ವಲ್ಲ. ಇವಳು ಬೇರೆ ನನ್ನ ಹಿಂದೆ ಬರಬೇಡ, ಮಾತಾಡಿಸ್ಬೇಡ ಅಂತಿದ್ದಾಳೆ. ಹೋಗಿ ನಾನು ಏನು ಮಾಡಿದೆ ಅಂತ ಕೇಳಿದ್ರೆ ಕೋಪದಿಂದ ಏನೇನೋ ಮಾತಾಡ್ಬಿಟ್ರೆ. ಬೇಡ, ಸ್ವಲ್ಪ ತಣ್ಣಗಾಗೋವರೆಗೂ ಕಾಯಬೇಕು. ಪ್ರಪಂಚದಲ್ಲಿ ಇವಳೊಬ್ಳೆ ಬುದ್ಧಿವಂತಲು ಅನ್ಕೊಂಡ್ಬಿಟ್ಟಿದ್ದಾಳೆ. ನಮ್ಗೇನ್ ಬುದ್ಧಿನೇ ಇಲ್ವಾ? ಏನು ಮೇಡಮ್ ಫುಲ್ಲು ಗರಂ ಆಗಿದ್ದಾರೆ. ಮೀಟಿಂಗಲ್ಲಿ ಅವ್ರ ವಿರುದ್ಧ ಏನೋ ಆಗಿರೋ ತರ ಕಾಣಿಸ್ತಿದೆ. ಏನು ಅಂತ ಕೇಳೋಣ. ನಾವೇನು ಅಂತ ತೋರಿಸ್ಬೇಕು ಇವಳಿಗೆ. ಬನ್ನಿ, ಏನ್ ಸುಮ್ನೆ ನೋಡ್ತಾ ನಿಂತಿದ್ದೀರಾ? ಮೇಡಮ್, ನಾನೊಬ್ಬ ಫೇಮಸ್ ಕ್ರಿಮಿನಲ್ ಲಾಯರ್ ಆಗೋದಕ್ಕೆ ಹಗಲು ರಾತ್ರಿ ಕಷ್ಟಪಟ್ಟು ಓದಿದ್ದೀನಿ. ಆದರೂ ಸಹ ಇವಳು ಆಗಿರೋ ಕ್ರಿಮಿನಲ್ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಸರಿನೇ, ಬಾ ಹೋಗೋಣ. ಇವರು ಯಾಕೋ ಇಷ್ಟೊಂದು ಗರಂ ಆಗಿದಾರಲ್ಲ? ಅಂದ್ರೆ ಏನೋ ದೊಡ್ಡದಾಗೆ ಆಗಿದೆ. ಈಗಲೇ ಹೋಗಿ ಕೇಳ್ಕೊಂಡು ಬರೋಣ. ಬೇಡ, ಆಮೇಲೆ ಹೀಟ್ ಮೂಮೆಂಟಲ್ಲಿ ಹೋಗಿ ಕೇಳಿದ್ರೆ ಅವ್ರ ಕೋಪ ಎಲ್ಲ ನನ್ನ ಮೇಲೆ ಹಾಕ್ಬಿಟ್ರೆ ಕಷ್ಟ. ಕೇಳದ ಬೇಡವಾ? ಟೆನ್ಷನ್ಗೆ ಸಿಸ್ಟಮ್ಮು, ಆಫೀಸು, ತಲೆ ಎಲ್ಲ ತಿರುಗ್ದಂಗೆ ಆಗ್ತಿದ್ಯಲ್ಲಪ್ಪ. ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಏನಾದರೂ ಸರಿ, ಹೋಗಿ ಕೇಳಿಬಿಡೋಣ. ಏನು ಮಾಡಿದೆ ಅಂತ ತಿಳ್ಕೊಳ್ಳೇಬೇಕು. ಮೋನಿಕಾ, ಸಾರಿ ಯಾಕೆ? ಮೊನ್ನೆ ರಾತ್ರಿ ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡಿದ್ದಕ್ಕೆ. ಮೆಲ್ಲಗೆ ಹೇಳ್ರಿ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿದ್ರೆ ಊರ್ಗೆಲ್ಲ ಕೇಳಿಸೋ ಥರ ಹೇಳ್ತೀರಲ್ಲ. ಸಾರಿ. ತಪ್ಪು ಮಾಡಿ ಮರ್ಯಾದೆ ಕಳ್ಕೊಂಡೇನಾದರೂ
ಹಾಗಂತ ಎಲ್ರಿಗೂ ಗೊತ್ತಾಗೋ ಥರ ಮಾಡಿ ನನ್ನ ಮರ್ಯಾದೆ ಕಳಿಬೇಕು ಅನ್ಕೊಂಡಿದ್ದೀರಾ? ಏ ಇಲ್ಲ ಇಲ್ಲ, ಮತ್ ಸುಮ್ಮನೆ ಕುತ್ಕೊಂಡು ಕೆಲಸ ಮಾಡಿ. ನನ್ನಿಂದ ಆಗ್ತಿಲ್ಲ ಮೋನಿಕಾ. ನಾನೇನು ಮಾಡಿದೆ ಅಂತ ಗೊತ್ತಾಗೋವರೆಗೂ ನನಗೆ ಕೆಲಸ ಮಾಡೋಕ್ಕಾಗಲ್ಲ. ಇಡೀ ಆಫೀಸೆಲ್ಲ ಒಂಥರ ಸುತ್ತದಂಗೆ ಆಗ್ತಾ ಇದೆ. ಪ್ಲೀಸ್ ದಯವಿಟ್ಟು ರಾತ್ರಿ ನಿಮಗೆ ಏನು ಮಾಡಿದೆ ಅಂತ ಹೇಳಿ. ಮೆತ್ತೆ ಮಾತಾಡ್ರಿ. ಸಾರಿ ಮೊನ್ನೆ ರಾತ್ರಿ ನಾನು ನಿಮಗೆ